ನಮಸ್ಕಾರ, ನಾನು ಅನುಪಮಾ. ಕುಲಕರ್ಣಿ ಕಿಚನ್ ಸ್ವಾಗತ. ಇವತ್ತು ನಾನು ನಿಮಗೊಂದು ಸುಲಭವಾಗಿ ವೆಜಿಟೇಬಲ್ ರೈಸ್ ಬಾತನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಜಾಸ್ತಿ ಏನೋ ಮಸಾಲೆ ಇಲ್ಲದೇ ನಾವು ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು. ಬಹಳನೇ ಸುಲಭದ, ಆಮೇಲೆ ಹೆಚ್ಚಿಗೆ ಮಸಾಲೆನೂ ಏನೂ ಬೇಕಾಗಲ್ಲ. ಮನೇಲಿರೋ ಅಷ್ಟೇ ತರಕಾರಿಯಿಂದನೇ ಮಾಡ್ಬೋದು. ಒಂದು ಸರಿ ಎಲ್ಲರೂ ಟ್ರೈ ಮಾಡಿರಿ. ಬೆಳಗ್ಗೆ ಅರ್ಜೆಂಟ್ ಇರ್ತದಲ್ಲ, ಸುಲಭವಾಗಿಯೇ ಮಾಡ್ಬೋದು. ಬರೀ ಇದನ್ನು ಇವಾಗ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಾನಿದು 1.5 ಕಪ್ ಬಾಸ್ಮತಿ ಅನ್ನ ತೊಗೊಂಡಿನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ನೀವು ಬೇಕಂದರೆ ಸಾಸಿವೆನೂ ಹಾಕ್ಕೋಬೋದು. ಇವಾಗ ಸಣ್ಣ ಹೆಚ್ಕೊಂಡಿದ್ದು ಕ್ಯಾರೆಟು ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಉದ್ದಕ್ಕೆ ಹೆಚ್ಕೊಂಡಿನಿ. ನೀವು ಬೇಕು ಅಂದರೆ ಸಣ್ಣನೂ ಹೆಚ್ಕೋಬೋದು. ಆಮೇಲೆ ಇದು ಜಾಸ್ತಿ ಓವರ್ ಕುಕ್ ಮಾಡೋದು ಬೇಕಿಲ್ಲ. ಅದೊಂಥರ ಕ್ರಂಚಿ ಮಿಸಿದ್ರು ಚಲೋ ಅನ್ನಿಸ್ತದೆ ನನಗಂತ ನಾನು ಜಾಸ್ತಿ ಬೇಯಿಸಿಲ್ಲ. ಆಮೇಲೆ ಒಂದು ಕಪ್ಪಷ್ಟು ಕ್ಯಾಬೇಜ್ ಎಲೆಕೋಸನ್ನ ಹಾಕ್ಕೊಂಡಿನಿ. ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಉಳ್ಳಾಗಡ್ಡಿ ಅಥವಾ ಈರುಳ್ಳಿನೂ ಹಾಕ್ಕೋಬೋದು. ಇದೊಂದು ಸ್ವಲ್ಪ ಬೆಂದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಆಲೂಗಡ್ಡೆನೂ ಹಾಕ್ಕೋಬೋದು. ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕ್ಕೊತೀನಿ. ಯಾಕಂದರೆ ಖಾರ ಕಡಿಮೆ ಇರ್ತದಿದು, ಆಮೇಲೆ ಕಲರು ಬರ್ತದೆ. 1 ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊತೀನಿ. ಇದು ಟೇಸ್ಟ್ ಬಹಳನೇ ಚಲೋ ಬರ್ತದೆ. ಇದು ತರಕಾರಿ ಏನೋ ಜಾಸ್ತಿ ಓವರ್ ಕುಕ್ ಮಾಡೋದೇನು ಬೇಕಿಲ್ಲ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆ, ಅನ್ನನ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿರಿ, ಲಾಸ್ಟಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಟೇಸ್ಟ್ ಚಲೋ ಬರ್ತಂತ. ನಿಮಗೆ ಬೇಕಂದರೆ ತುಪ್ಪನೂ ಹಾಕ್ಕೋಬೋದು. ಇದು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ನಿಂಬೆಹಣ್ಣು ಹಾಕ್ಕೋಬೋದು, ಹುಳಿ ಇಷ್ಟಪಡೋರು. ನಾನಿದು ಸಿಂಪಲ್ ಆಗಿರಲಿ ಅಂತ ಇಷ್ಟೇ ಮಸಾಲೆ, ಜಾಸ್ತಿ ಖಾರ ಏನೋ ಹಾಕ್ತೇನೆ ಮಾಡೀನಿ. ಇದು ಹುಡುಗರಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೋಡ್ರಿ, ರೆಡಿ ಆಯ್ತಿದ್ದು. ಸುಲಭವಾಗಿ ಮಾಡ್ಬೋದು. ಹೋಪ್ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.